ಜುಲೈ 6ರಿಂದ ಚಾತುರ್ಮಾಸ ಶುರುವಾಗುತ್ತೆ. ಈ ವೇಳೆ ಶನಿ ಹಿಮ್ಮುಖನಾಗಿರ್ತಾನೆ. ಗುರು ಮತ್ತು ಶುಕ್ರ ಮಿಥುನ ರಾಶಿಯಲ್ಲಿ ಇರ್ತಾನೆ. ಈ ಸಮಯದಲ್ಲಿ 6 ರಾಶಿಗಳಿಗೆ ಶುಭವಾಗುತ್ತೆ. ಗುರು ಮತ್ತು ಶುಕ್ರ ಮಿಥುನ ರಾಶಿಯಲ್ಲಿ ಇರೋದ್ರಿಂದ ಗಜಲಕ್ಷ್ಮಿ ರಾಜಯೋಗ ಬರ್ತಾ ಇದೆ. ಈ ಒಂದು ಚಾತುರ್ಮಾಸದ 6 ತಿಂಗಳಿನಲ್ಲಿ ವಿಷ್ಣು ನಿದ್ರೆಗೆ ಹೋಗ್ತಾನೆ ಅಂತ ಹೇಳಲಾಗುತ್ತೆ. ಈ ಕಾರಣದಿಂದ ಶುಭ ಸಮಾರಂಭಗಳು ನಿಲ್ಲುತ್ತೆ. ಜ್ಯೋತಿಷ್ಯದಲ್ಲಿ ಚಾತುರ್ಮಾಸಕ್ಕೆ ವಿಶೇಷ ಮಹತ್ವವಿದೆ. ಜುಲೈ 6ರ ಬಳಿಕ ಯಾವ್ಯಾವ ರಾಶಿಯವರಿಗೆ ಲಾಭ ಆಗುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಮೇಷರಾಶಿಯವರಿಗೆ ಈ ಬಾರಿ ಪ್ರಯೋಜನಕಾರಿ ಆಗಲಿದೆ. ಗ್ರಹಗಳ ಸಂಚಾರದಿಂದ ವಿಷ್ಣುವಿನ ಆಶೀರ್ವಾದವು ಮೇಷರಾಶಿಯ ಮೇಲೆ ಇರುತ್ತದೆ. ಮನೆ ಅಥವಾ ಫ್ಲಾಟ್ ಖರೀದಿ ಮಾಡುವವರು ಆ ಒಂದು ಆಸೆ ಈಡೇರುತ್ತದೆ. ಉದ್ಯೋಗವನ್ನ ಹುಡುಕ್ತಾ ಇರುವವರು ತಮ್ಮ ಆಸೆಯನ್ನ ಪೂರೈಸಿಕೊಳ್ತಾರೆ. ಮೇಷರಾಶಿಯವರು ಯಾವುದೇ ಭಯವನ್ನ ಪಡುವಂತಹ ಅವಶ್ಯಕತೆ ಇಲ್ಲ. ಇನ್ನೊಂದು ಮಿಥುನ ರಾಶಿಯವರು ಗ್ರಹಗಳ ಬದಲಾವಣೆಯಿಂದ ವಿಶೇಷ ಪ್ರಯೋಜನವನ್ನ ಪಡೆಯುತ್ತಾರೆ. ಮಿಥುನ ರಾಶಿಯವರು ಆಧ್ಯಾತ್ಮಿಕವಾಗಿ ತುಂಬಾನೇ ಚೆನ್ನಾಗಿ ಆಕರ್ಷಿತರಾಗ್ತಾರೆ. ಪೂಜೆಗಳಲ್ಲಿ ಆಸಕ್ತಿ ಹೊಂದುತ್ತಾರೆ. ಈ ಒಂದು ಸಮಯದಲ್ಲಿ ಅದೃಷ್ಟವು ಸಂಪೂರ್ಣವಾಗಿ ಅವರದ್ದೇ ಆಗಿರುತ್ತೆ. ವಿದೇಶ ಪ್ರಯಾಣ ಏನಾದ್ರು ಮಾಡ್ತಾ ಇದ್ರೆ ಅಥವಾ ಮಾಡಬೇಕು ಅನ್ನೋದು ಮನಸ್ಸಲ್ಲಿದ್ರೆ ಅದು ಕೂಡ ಆಗುತ್ತೆ. ಈ ಸಮಯದಲ್ಲಿ ಅವರ ಪ್ರೀತಿ ಪಾತ್ರರ ಜೊತೆಗೆ ಜೀವನವನ್ನ ಕೂಡ ಕಳೀತಾರೆ. ಅವರು ತಮ್ಮ ಹೊಸ ಸಂಗಾತಿಯೊಂದಿಗೆ ಅವರ ಕುಟುಂಬದ ಸದಸ್ಯರಾಗಿ ಬಿಡುತ್ತಾರೆ. ಸಿಂಹರಾಶಿಯವರಿಗೆ ಚಾತುರ್ಮಾಸದಿಂದ ಉತ್ತಮ ಫಲಿತಾಂಶವನ್ನು ಕೂಡ ತರಲಿದೆ. ಈ ಒಂದು ಸಮಯದಲ್ಲಿ ಹೂಡಿಕೆಯು ಸಿಂಹರಾಶಿಗೆ ಬಹಳ ಪ್ರಯೋಜನಕಾರಿಯಾಗುತ್ತೆ. ವಿವಿಧ ವ್ಯವಹಾರಗಳಿಂದ ಉತ್ತಮ ಹಣಗಳನ್ನ ಗಳಿಸುವಂತ ಅವಕಾಶ ಇರುತ್ತೆ. ಅಲ್ಲದೆ ವೈಯಕ್ತಿಕ ಮತ್ತು ಕುಟುಂಬದ ಜೀವನಕ್ಕೆ ಸಂಬಂಧಿಸಿದ ಹಲವು ಒಳ್ಳೆಯ ಸುದ್ದಿಗಳು ಕೂಡ ಪಡೆಯುತ್ತೀರಿ. ತುಲಾರಾಶಿಯವರಿಗೆ ವಿಷ್ಣುವಿನ ಆಶೀರ್ವಾದ ಇರುತ್ತದೆ. ಎಲ್ಲಾ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ. ನಿಮ್ಮ ಆರೋಗ್ಯವು ಕೂಡ ಉತ್ತಮವಾಗಿರುತ್ತೆ. ಹಣಕ್ಕಾಗಿ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳು ಕೂಡ ಕ್ರಮೇಣ ನಿವಾರಣೆಯಾಗುತ್ತೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗುತ್ತೆ. ವ್ಯವಹಾರದಲ್ಲಿ ಪ್ರಗತಿಯಾಗಿ ನೀವು ವಿಶೇಷ ಜನರ ಬೆಂಬಲವನ್ನ ಪಡೆಯುತ್ತೀರಿ. ಮಕರ ರಾಶಿಯವರು ಮನೆಯಲ್ಲಿ ಮತ್ತು ಕುಟುಂಬದಲ್ಲಿ ಹಲವು ಶುಭ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ. ಆ ಒಂದು ಅವಕಾಶ ನಿಮಗೆ ಬರುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಎಲ್ಲಿ ಬೇಕಾದ್ರೂ ಹೋಗಿ ಸುತ್ತಾಡುವಂತಹ ಅವಕಾಶಗಳು ಕೂಡ ಸಿಗುತ್ತೆ. ಕಚೇರಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನ ಪ್ರಶಂಸೆ ಮಾಡ್ತಾರೆ. ನೀವು ಬಡ್ತಿ ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮೀನರಾಶಿಯವರಿಗೆ ಈ ಬಾರಿ ಚಾತುರ್ಮಾಸವು ಪ್ರಯೋಜನಕಾರಿ ಆಗುತ್ತೆ. ಕುಟುಂಬ ಹಾಗೂ ಪ್ರೀತಿ ಪಾತ್ರರೊಂದಿಗೆ ತೀರ್ಥಯಾತ್ರೆ ಮಾಡುವಂತಹ ಅವಕಾಶ ಕೂಡ ಸಿಗುತ್ತೆ. ಈ ಒಂದು ಸಮಯದಲ್ಲಿ ಉದ್ಯಮಿಗಳು ಉತ್ತಮ ಪ್ರಯೋಜನವನ್ನ ಪಡೆಯುತ್ತಾರೆ. ಅವರು ವಿವಿಧ ಒಪ್ಪಂದಗಳಿಗೆ ಸಹಿಯನ್ನು ಹಾಕ್ತಾರೆ. ಅದರಿಂದ ದೊಡ್ಡ ಲಾಭ ಗಳಿಸ್ತಾರೆ. ಮೀನರಾಶಿಯವರಿಗೆ ಚಾತುರ್ಮಾಸದ ತಿಂಗಳಲ್ಲಿ ವಿವಿಧ ಹೂಡಿಕೆಯಿಂದ ಉತ್ತಮ ಆದಾಯವನ್ನ ಪಡೆಯುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.